ಡ್ರಗ್ಸ್ ದಂಧೆಗಳಲ್ಲಿ ಹೆಚ್ಚಾಗಿ ಮದರಸಾದಲ್ಲಿ ಕಲಿತ ಮುಸ್ಲಿಮರೇ ಭಾಗಿ. ಕೇರಳದ ಮಾಜಿ ಸಚಿವ ಕೆಟಿ ಜಲೀಲ್ ಸ್ಫೋಟಕ ಹೇಳಿಕೆ. ಮದರಸಾಗಳಲ್ಲಿ ಕಲಿತವರೇ ಹೆಚ್ಚಾಗಿ ಅಪರಾಧ ಡ್ರಗ್ಸ್ ದಂಧೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಮದರಸಾಗಳಲ್ಲಿ ಶಿಕ್ಷಣ ಪಡೆದವರೇ ಹೆಚ್ಚಾಗಿ ಅಪರಾಧ ಮತ್ತು ಮಾದಕ ವಸ್ತು ಕಳ್ಳಸಾಗಣೆ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಎನ್ನುವ ಮೂಲಕ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಕೇರಳದ ಮಾಜಿ ಸಚಿವ ಕೆಟಿ ಜಲೀಲ್. ಇತ್ತೀಚೆಗೆ ಮಲಪ್ಪುರಂನಲ್ಲಿ ನಡೆದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಗಾಂಜಾ ಕಳ್ಳಸಾಗಣೆ ವೇಳೆ ಪೊಲೀಸರಿಗೆ ಸಿಕ್ಕಿಬಿದ್ದವರಲ್ಲಿ ಹೆಚ್ಚಿನವರು ಮದರಸಾಗಳಲ್ಲಿ ಕಲಿತ ಧರ್ಮನಿಷ್ಠ ಮುಸ್ಲಿಮರೇ ಆಗಿದ್ದಾರೆ. ದುರಾಸೆ ಮತ್ತು ಹಣದ ಹಂಬಲದಿಂದಾಗಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದಿದ್ದಾರೆ. ಮುಸ್ಲಿಮರು ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣ ಪಡೆಯುತ್ತಾರೆ. ಬೇರೆ ಧರ್ಮಗಳಲ್ಲಿ ಇಂತಹ ಅವಕಾಶ ಇಲ್ಲ. ಆದರೂ ಮುಸ್ಲಿಮರೇ ಹೆಚ್ಚಾಗಿ ತಪ್ಪು ದಿಕ್ಕಿನತ್ತ ಹೆಜ್ಜೆ ಹಾಕುತ್ತಿರುವುದು ವಿಪರ್ಯಾಸ. ಇತರ ಧರ್ಮದ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಶಿಸ್ತುಬದ್ಧವಾಗಿ ಶಿಕ್ಷಕರಿಗೆ ವಿನಮ್ರವಾಗಿ ಇರುತ್ತಾರೆ. ಆದರೆ ಮುಸ್ಲಿಂ ಮಕ್ಕಳಲ್ಲಿ ಇದರ ಕೊರತೆ ಇದೆ. ಹೀಗಾಗಿ ಸಮಸ್ಯೆ ಇರುವುದಂತೂ ಖಂಡಿತ ಸತ್ಯ. ಅದನ್ನು ಮುಸ್ಲಿಂ ಸಮುದಾಯ ವಿಚಾರಿಸಿ ಸರಿಪಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದಿದ್ದಾರೆ.